ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ್ನ ಅಧ್ಯಾಯ 20 ವಾಕ್ಯ 22 ತಿಳಿಸುವುದೇನೆಂದರೆ, ಪವಿತ್ರಾತ್ಮನನ್ನು ಸ್ವೀಕರಿಸಿ. ಚಿಂತನೆ: ಪುನರುತ್ಥಾನಗೊಂಡ ಯೇಸು ತನ್ನ ಶಿಷ್ಯರ ಮೇಲೆ ಪವಿತ್ರಾತ್ಮವನ್ನು ಉಸಿರಾಡಿದನು. ಅವರಲ್ಲಿ ಶಾಂತಿ, ಧೈರ್ಯ ಮತ್ತು ಹೊಸ ಜೀವನವನ್ನು ತುಂಬಿಸಿದನು. ಪವಿತ್ರಾತ್ಮವು ದೇವರ ಕೊಡುಗೆಯಾಗಿದ್ದು, ಅದು ನಮ್ಮನ್ನು ಸತ್ಯದಲ್ಲಿ ಮುನ್ನಡೆಸುತ್ತದೆ, ದೌರ್ಬಲ್ಯದಲ್ಲಿ ನಮ್ಮನ್ನು ಬಲಪಡಿಸುತ್ತದೆ ಮತ್ತು ಪ್ರತಿದಿನ ಪ್ರೀತಿ ಮತ್ತು ನಂಬಿಕೆಯಿಂದ ಬದುಕಲು ನಮಗೆ ಸಹಾಯ ಮಾಡುತ್ತದೆ. ನಾವು ನಮ್ಮ ಹೃದಯಗಳನ್ನು ಆತ್ಮಕ್ಕೆ ತೆರೆದಾಗ ಭಯವು ಧೈರ್ಯವಾಗಿ ಮತ್ತು ದುಃಖವು ಭರವಸೆಯಾಗಿ ಬದಲಾಗುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನಗೆ ನಿನ್ನ ಪವಿತ್ರಾತ್ಮದಿಂದ ತುಂಬಿಸಿರಿ. ಪ್ರತಿದಿನ ನನ್ನ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳನ್ನು ಮಾರ್ಗದರ್ಶಿಸಿರಿ. ಬಲಹೀನತೆಯಲ್ಲಿ ನನಗೆ ಬಲವನ್ನು ನೀಡಿರಿ, ತೊಂದರೆಯಲ್ಲಿ ಶಾಂತಿಯನ್ನು ನೀಡಿರಿ ಮತ್ತು ಪ್ರೀತಿ ಮತ್ತು ನಂಬಿಕೆಯಿಂದ ತುಂಬಿದ ಹೃದಯವನ್ನು ನನಗೆ ನೀಡಿರಿ. ನಿನ್ನ ಆತ್ಮವು ನನಗೆ ಯಾವಾಗಲೂ ನಿನ್ನ ಹತ್ತಿರಕ್ಕೆ ಕರೆದೊಯ್ಯಲಿ. ಆಮೆನ್.